ಹಾ ತಯಾರಾಯ್ತು ನೋಡ್ಕವ್ಯಾ ನೀನ್ ಮನಿ ಕಳಕ್ಕೆ ಈ ಮಾದೇವ ಮಾಡಿರೋ ಈ ಸ್ಪೆಷಲ್ ತೂಗು ಮಂಚ ಹೆಂಗದೆ ಸಂದಕೈತಾ? ಸೂಪರ್ ಆಗಿ ಮಾಡಿದ್ಯಾ. ನೀನು ಮಂಚ ಮಾಡ್ತೀನಿ ಅಂತ ಹೇಳಿದ್ ಕೇಳಿ ನಾನೇನು ನೀನ್ ತಮಾಷೆ ಮಾಡ್ತಿದ್ಯಾ ಅಂತ ಅನ್ಕೊಂಡೆ. ಆದ್ರೆ ನೀನ್ ನೋಡಿದ್ರೆ ಮರ ಗಿಡ ಬಳ್ಳಿ ಎಲ್ಲಾದನ್ನು ಸೇರಿಸ್ಕೊಂಡು ಮಂಚನೇ ಮಾಡ್ಬಿಟ್ಟಿದ್ಯಾ. ಸೂಪರ್ ಮಹಾದೇವ, ಹಾಗೆ ಥ್ಯಾಂಕ್ ಯು. ಅಬ್ಬಬ್ಬಬ್ಬಬ್ಬಾ, ಇವತ್ತು ನನ್ನ ಜೀವನ ಸಾರ್ಥಕ ಆಯ್ತು ನೋಡು. ಇದೇ ಫಸ್ಟ್ ಟೈಮು ನಿನ್ ಕೈಲಿ ನಾನು ಹೊಗಳಿಸ್ಕೊತಾ ಇರೋದು. ಬಂಗಾರದ ಪೆನ್ ತಗೊಂಡು ಬೆಳ್ಳಿ ಹಾಳೆ ತಗೊಂಡು ಇವತ್ತಿನ ತಾರೀಖನ್ನ ಬರ್ದಿಟ್ಕೋಬೇಕು ನಾನು. ಸರಿ, ನೀನ್ ಇಲ್ಲೇ ಆರಾಮಾಗಿ ಮನಿಕೋ, ನಾನು ಹೋಗಿ ನಾನು ಮನಿ ಕಳಕ್ ವ್ಯವಸ್ಥೆ ಮಾಡ್ಕೊತೀನಿ. ಹಲೋ ಮಿಸ್ಟರ್ ಮಹಾದೇವ. ಇದೇನಪ್ಪ ಇದು, ಕಾಡ್ ರಾಕ್ಷಸಿ ಮತ್ತೆ ಮೈ ಮೇಲೆ ಬಂದ್ಬಿಟ್ಲಾ? ಏನಂದ? ಅಬ್ಬಬ್ಬಬ್ಬ, ಏನಿಲ್ಲ, ಏನು ಹೇಳು, ಏನಕ್ಕೋ ಕರೆದಲ್ಲ? ಅದು ನನ್ಗೆ ಹತ್ತಕ್ ಬರ್ತಿಲ್ಲ, ಅದಕ್ಕೆ ಒಂದ್ ಸ್ವಲ್ಪ ಹೆಲ್ಪ್ ಮಾಡು. ಏ ಆಗಲ್ಲ ಕಣಮ್ಮ ತಾಯಿ, ಯಾವನಿಗ್ ಬೇಕು ನಿನ್ ಕೈಲಿ ಸುಮ್ಕೆ ಬೈಸ್ಕೊಳ್ಳೋ ಕೆಲ್ಸ? ವಾತಾರೆ ಏನೋ ಗೊತ್ತಿಲ್ದೆ ನಿನ್ ಕೈ ಮುಟ್ಟಿದಕ್ಕೆ ಆಕಾಶ ಭೂಮಿ ಎರಡು ಒಂದ್ ಮಾಡ್ಬಿಟ್ಟೆ. ನನ್ನ ಕೈಲಾಗಲ್ಲ. ನೀನೇ ಬೇಕಾರೆ ಹೆಂಗಾರ ಟಣ್ಣಂತ ಎಗ್ರಿ ಅದ್ರ ಮೇಲೆ ಕುತ್ಕೊಂಡ್ಬಿಡು. ಟಣ್ಣಂತ ಎಗ್ರಿ ಕೂರೋದಿಕ್ಕೆ ನಾನೇನ್ ಕಪ್ಪೆ ಅಲ್ಲ ನೋಡು. ಓವರ್ ಆಕ್ಟಿಂಗ್ ಮಾಡ್ಬೇಡ. ನಾನೇ ಹೆಲ್ಪ್ ಮಾಡು ಅಂತ ಹೇಳ್ತಿದ್ದೀನಲ್ಲ, ಮಾಡು. ಸರಿ ಆಯ್ತು ಬಿಡು, ಏನೋ ನೀನಾಗೆ ಕೇಳ್ಕತಿದ್ಯಾ ಪಾಪ ಅಂತ ಸಹಾಯ ಮಾಡ್ತೀವಿ. ಬಾ. ಸರಿ, ಹೋಗಿ ನಿದ್ದೆ ಮಾಡು. ರಾಮ್, ನಾನು ನಿನ್ಗೊಂದು ಕೇಳಲಾ? ಏನ್ ಪ್ರೇಮ? ನಾನು ಈ ಥರ ಮೂರ್ಛೆ ಹೋಗೋ ಥರ ನಾಟಕ ಮಾಡಿರ್ಲಿಲ್ಲ ಅಂದಿದ್ರೆ ನಿನ್ ಕಲ್ಯಾಣಿ ಅತ್ತೆಗೆ ಏನಂತ ಹೇಳಿರ್ತಿದ್ದೆ? ಅವ್ರು ಬೇರೆ ನೀನು ಪ್ರೇಮನ ಹೆಂಡತಿ ಅಂತ ಒಪ್ಕೊಂಡಿದ್ಯಾ ಇಲ್ವಾ ಅಂತ ಕೇಳಿದ್ರು. ನಿನ್ನ ಉತ್ತರ ಏನಾಗಿರ್ತಿತ್ತು? ಹೇಳು ರಾಮ್. ರಾಮ್ ಹೇಳು, ನಿನ್ನ ಉತ್ತರ ಏನಾಗಿರ್ತಿತ್ತು? ನನಗೆಲ್ಲ ಅರ್ಥ ಆಯ್ತು. ಅದೇನೋ ಅಂತಾರಲ್ಲ. ಹಾ, ಥ್ಯಾಂಕ್ ಯು ರಾಮ್. ಯಾಕೆ ಪ್ರೇಮ? ಕಲ್ಯಾಣಿ ಅತ್ತೆ ಕೇಳಿದಾಗ ನಾನು ಪ್ರೇಮನ್ನ ಹೆಂಡತಿ ಅಂತಾಗೆ ಒಪ್ಕೊಂಡಿಲ್ಲ ಅಂತಾನು ಹೇಳಿಲ್ಲ, ಹೆಂಡತಿಯಾಗಿ ಒಪ್ಕೋತೀನಿ ಅಂತಾನು ಹೇಳಿಲ್ಲ. ಅದರ ಅರ್ಥ ನೀನು ಒಪ್ಕೊಂಡಿದ್ಯಾ ಅಂತ ತಾನೇ? ನನ್ ಮನ್ಸಿಗಂತ ಹಾಗೆ. ಅಷ್ಟೇ ಸಾಕು ನನ್ಗೆ. ನನ್ ಟೈಮ್ ಚೆನ್ನಾಗಿದೆ ಅಂತ ಪರೋಕ್ಷವಾಗಿ ನೀನೇ ಹೇಳ್ತಿದ್ಯಾ ರಾಮ್. ಹೇ, ನಾನು ಯಾವಾಗ ಹೇಳ್ದೆ? ಈಗ್ಲೇ ಮತ್ತಿನ್ನೇನು? ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ರು ನೀನ್ ಸುಮ್ನೆ ಇದ್ಯಾ? ನೀನನ್ನ ಒಪ್ಕೊಂಡಿದ್ಯಾ ಅಂತ ಹೇಳಾದ್ಮೇಲೆ ನೀನ್ ಸುಮ್ನೆ ಇದ್ಯಾ ಅಂದ್ರೆ ಅದೇ ತಾನೇ ಅರ್ಥ. ಅಯ್ಯೋ, ನಂಗೆ ಅಷ್ಟೇ ಸಾಕು ಬಿಡು. ನನ್ ಪ್ರೀತಿ ಮೇಲೆ ನನಗೆ ನಂಬಿಕೆ ಇದೆ ರಾಮ್, ಅದಿವತ್ತು ಇನ್ನಷ್ಟು ಬಲ ಆಯ್ತು. ನನ್ ಪ್ರೀತಿ ಗೆದ್ದೆ ಗೆಲ್ಲುತ್ತೆ ರಾಮ್, ನಾನ್ ಗೆದ್ದೆ.
ನನ್ನನ್ನ ಬೀಳ್ಸಕ್ಕೆ ಅಂತಾನೆ ಕಾಯ್ತಿರ್ತೀಯ ಅಲ್ವಾ ನೀನು? ನನ್ ಸೊಂಟನೇ ಮುರಿದು ಹೋಗಿರೋದು. ನಿನ್ ಹೆಲ್ಪ್ ತಗೊಳಕ್ ಹೋದ್ನಲ್ಲ, ನನಗ್ ಬುದ್ಧಿ ಇಲ್ಲ. ಏ ನನ್ಗೆ ಕಮ್ಮಿ ಬೈತಿದ್ಯಾ ನೀನು? ನೀನು ಗಟ್ಟಿಯಾಗಿ ಹಿಡ್ಕೊಬೇಡ್ವಾ? ಹಿಂಗ್ ಲೂಸ್ ಆಗಿ ಹಿಡ್ಕೊಂಡ್ ಕೂತಿದ್ದೆ, ಇಬ್ರು ಬಿದ್ದೋದ್ವಪ್ಪ. ಸರಿಯಾಗಿ ಹಿಡ್ಕೋಬೇಕಾ ಬೇಡ್ವಾ? ನಂಗೇನ್ ಗೊತ್ತು? ನೀನ್ ಮೊದ್ಲೇ ಹೇಳ್ಬೇಕು ತಾನೆ. ಆಯ್ತು ಬಿಡು, ಈಗ ಹೇಳ್ತಾ ಇದ್ನಲ್ಲ, ಹುಷಾರಾಗಲ್ಲಿ ಕೂರಿಸ್ತೀನಿ. ಏ ಮತ್ತೆ ಬೀಳ್ಸಲ್ಲ ತಾನೆ? ಏ ನಾನೇನ್ ಬೇಕು ಬೇಕು ಅಂತ ಮಾಡ್ದ? ಬೇಕು ಅಂತ ಬೀಳ್ಸಂಗಿದ್ದಿದ್ರೆ ನಿನ್ ಸೊಂಟ ಹಂಗೆ ಲಟಕ್ ಅಂತ ಮುರಿದೋಗ್ಬಿಡ್ಬೇಕಿತ್ತು. ಹಂಗ್ ಬೀಳ್ಸ್ತಾ ಇದ್ದೆ, ಹಿಂಗೆಲ್ಲ ಬೀಳ್ಸ್ತಾ ಇರ್ಲಿಲ್ಲ. ಸರಿ, ಧೈರ್ಯವಾಗಿರು, ಹುಷಾರಾಗೆ ಕೂರಿಸ್ತೀನಿ ಬಾ. ಸರಿ. ಏ ಯಾಕಿನ್ನು ಇಲ್ಲೇ ನಿಂತಿದ್ಯಾ? ಹೋಗು. ನಾನು ಹೋಗಕ್ಕಿಲ್ಲ. ಯಾಕೆ ಹೋಗಲ್ಲ? ಯಾಕಂದ್ರೆ ನೀನ್ ಬಿಡ್ತಾ ಇಲ್ಲ. ಏನು? ನಾನ್ ಬಿಡ್ತಿಲ್ವಾ? ನೀನು ಅಂದ್ರೆ ನೀನಲ್ಲ, ನೀನು ಓಲೆ. ನೀನು ಓಲೆ ನನ್ನ ಶರ್ಟಿಗೆ ಸಿಗಾಕೊಂಡದೆ. ಓ ಹೌದಾ, ಇರು ತೆಗಿತೀನಿ. ಏ ಇರು, ನಿನ್ ಕೈಲಿ ಆಗಕ್ಕಿಲ್ಲ, ನಾನೇ ಹುಷಾರಾಗಿ ಬಿಡಿಸ್ತೀನಿ. ಸರಿ ಸರಿ, ನೀನು ಆರಾಮಾಗಿ ಮನಿಕ. ಎಲ್ ಮಲ್ಕೋತಿಯಾ? ಇನ್ನೆಲ್ಲಿ, ಇಲ್ಲೇ ಕ್ಲೀನ್ ಮಾಡ್ಕೊಂಡಿವ್ನಲ್ಲ, ಇಲ್ಲೇ ಮನಿಕಳದೆ. ಅಮ್ಮ ಏ ಏನ್ ಮಾಡ್ತಿದ್ಯಾ? ನೆಲದ ಮೇಲೆ ಯಾಕೆ ಮಲ್ಕೋತಿದ್ಯಾ? ಅಲ್ಲಿ ಹಾವು, ಚೇಳು, ಹುಳ ಹುಪ್ಟೆ ಎಲ್ಲ ಇರುತ್ತೆ. ಬೇರೆ ಎಲ್ಲಾದ್ರೂ ಮಲ್ಕೋ, ಚಿತೇಳು. ಏ ನೀನೇನು ಚಿಂತೆ ಮಾಡ್ಬೇಡ, ನನಗಿದೆಲ್ಲ ಅಭ್ಯಾಸ ಅದೇ. ನೀನು ಆರಾಮಾಗಿ ಮನಿಕೋ. ಶುಭರಾತ್ರಿ. ಏಯ್ ಯಾಕಂಗ ಒದ್ದಾಡ್ತಿದ್ಯಾ? ಏನಾಯ್ತು? ನನಗ್ ನಿದ್ದೆ ಬರ್ತಿಲ್ಲ. ನಿದ್ದೆ ಬರ್ತಾ ಇಲ್ಲ? ಏನಪ್ಪ ಮಾಡೋದು ಇವಾಗ? ಕಾವ್ಯ, ನೀನೇನು ಚಿಂತೆ ಮಾಡ್ಬೇಡ, ಹಂಗೆ ಹಂಗೆ ಚೆನ್ನಾಗಿ ನಿದ್ದೆ ಮಾಡ್ಬೇಕು. ಆ ಉಪಾಯ ಅದೇ ನನ್ನ ಹತ್ರ, ಮಾಡ್ತೀನಿ ಇರು. ಈಗ ಆರಾಮಾಗಿ ಮನಿಕ. ನಿದ್ರಾದೇವಿ ಹಂಗೆ ಆವರ್ಸ್ಕೊಬಿಡ್ತಾಳೆ.
ಮಹಾದೇವ ಹ್ಮ್. ಮಹಾದೇವ ಆಗ್ಲೇ ಒತ್ತಾರೆ ಆಗೋಯ್ತಾ? ಸಂದಕ್ಕೆ ನಿದ್ದೆ ಮಾಡಿದ್ಯಾ? ಮಾಡ್ದೆ. ನೀನು? ನಾನ್ ಬಿಡಮ್ಮಿ, ಸಂತೆಲ್ ಮನೆ ಕಂಡ್ರೆ ಚಿಂತೆ ಇಲ್ದಾಗ ನಿದ್ದೆ ಮಾಡ್ತೀನಿ. ಈಗ ನಾವ್ ಜೀಪ್ ಇರೋ ಕಡೆ ಹೋಗ್ಬೇಕಲ್ಲ, ಹೇಗ್ ಹೋಗೋದು, ಎಲ್ಲಿದ್ದೀವಿ ಅಂತಾನೆ ಗೊತ್ತಿಲ್ಲ. ಹಾ, ಈ ಕಡೆಗೆ ಹೋದ್ರೆ ನಮ್ ಜೀಪ್ ಸಿಗ್ತದೆ. ಅದ್ ಹೇಗಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತೀಯಾ? ಅಲ್ಲಿ ಮೇಲವನಲ್ಲ ಸೂರ್ಯಣ್ಣ, ಅವನ್ನ ಕೇಳ್ದೆ, ಅವ್ನು ಹೇಳ್ದ. ನಿನ್ನೆ ನಾವು ಕಾಡೊಳಿಕ್ ಬಂದಾಗ ಸೂರ್ಯ ಈ ಕಡೆ ಇದ್ದ, ಅದಕ್ಕೆ ಈ ಕಡೆಗೆ ಹೋದ್ರೆ ನಮ್ ಜೀಪ್ ಸಿಗ್ತದೆ. ನಿನ್ಗೆ ಇದೆಲ್ಲ ಹೇಗ್ ಗೊತ್ತು? ಅಯ್ಯ, ನೀವು ಓದಿರೋರು, ಓದಿ ತಿಳ್ಕೊಂಡ್ರೆ ಅಷ್ಟೇ ನಿಮಗ್ ದಾರಿ. ಆದ್ರೆ ನಮ್ಗೆ 106 ದಾರಿ. ಹಳೆ ಕಾಲದಲ್ಲಿ ನಮ್ ದೊಡ್ಡವರೆಲ್ಲ ಮಾಡ್ತಾ ಇದ್ದಿದ್ ಟೆಕ್ನಿಕ್ ಇದು. ನಾನು ಹಳ್ಳಿನಾಗಿರೋನಲ್ವಾ, ಏನೋ ಆಟೋ ಇಟೋ ಗೊತ್ತದ ಅಷ್ಟೇ. ಸರಿ, ಗೊತ್ತಾಯ್ತದೆ, ಬೇಗ ಬಾ, ಚಪ್ಲಿ ಹಾಕೋ. ಹಲೋ. ಹಲೋ ಸರ್, ಐಸಿಯುಲಿರೋ ಪೇಷಂಟ್ಗೆ ಸಡನ್ ಚೆಸ್ಟ್ ಪೇನ್ ಕಾಣಿಸ್ಕೊಂಡಿದೆ. ವಿ ಆರ್ ಬಿಟ್ ಕನ್ಸಲ್ಟ್ ಸರ್. ಓಕೆ, ಯು ಡೂ ಒನ್ ಥಿಂಗ್. ನಾನು ಹೇಳೋ ಪ್ರೊಸೀಜರ್ನ ಬೇಗ ಶುರು ಮಾಡಿ. ಓಕೆ ಓಕೆ ಸರ್. ಅಯ್ಯಯ್ಯೋ, ಇದೇನಿದು? ರಾಮ್ ಅರ್ಲೆ ಡಾಕ್ಟ್ರು ಕೊಟ್ಟು ತಗೊಂಡು ಹೋಗ್ಬಿಟ್ಟು ನಾನು ಬ್ಲೌಸ್ ಹಾಕೊಂಡ್ ಬಂದ್ಬಿಟ್ಟವನೆ. ಬೇಡ ಬೇಡ, ಮೊದ್ಲು ಡಾಕ್ಟ್ರು ಕೊಟ್ಟು ತಗೊಂಡ್ಬಂದ್ಬಿಡೋಣ. ಅಕೌಂಟೆಂಟ್ ಪ್ರವೀಣ ಹಬ್ಬ ಮುಗಿದ್ರು ಡ್ಯೂಟಿಗೆ ಬಂದಿಲ್ಲ ನೋಡಿ. ಸಂಬಳ ಕೊಟ್ಟಿಲ್ಲ ಅಂತ 50 ಸಲ ಹೇಳ್ತಾನೆ. ಕೆಲ್ಸಕ್ಕೆ ಮಾತ್ರ ಸರಿಯಾಗಿ ಬರಲ್ಲ. ಶ್ರೀಧರ್, ಏನಿದು? ಇವತ್ತು ರಾಮ್ ಆಸ್ಪತ್ರೆಗೆ ಹೀಗೆ ಹೋಗ್ತಾನ? ಅದಕ್ಕೆ ಹೊಸೂರದಲ್ಲಿ ಅಡ್ವರ್ಟ್ ಮಾಡ್ಕೊಂಡ್ಬಿಟ್ಟವನೆ. ರಾಮ್, ಸರಿ, ಆಮೇಲೆ ಕಾಲ್ ಮಾಡ್ತೀನಿ. ನಾನು ಹೇಳಿದ್ನ ಫಾಲೋ. ಏನ್ ನೋಡಮ್ಮ? ಏನೋ ಇದೆಲ್ಲ, ಇವತ್ತೇನೋ ಆಗಿದೆ ನಿನಗೆ? ಏನಾಗಿದ್ಯಾ? ಏನಾಗಿದೆ? ಹೌದಾ? ಹಾಗಾದ್ರೆ ಪ್ರಭುಗಳೇ, ತಾವು ಹೀಗೆ ಆಸ್ಪತ್ರೆಗೆ ಹೋಗುವಿರಿ? ಹೇಗೆ ಹೊರಟಿದ್ದೀನಪ್ಪ? ಅಲ್ಲ, ನನಗೊಂದು ಗೊತ್ತಾಗ್ತಿಲ್ಲ. ದೊಡ್ಡಮ್ಮ ನೋಡಿದ್ರೆ ಇಷ್ಟು ಗಾಬರಿ ಆಗಿದ್ದಾರೆ, ನೀನ್ ನೋಡಿದ್ರೆ ಹಿಂಗ್ ನಗ್ತಾ ಇದೀಯಾ. ಏನಾಗಿದೆ? ಏನಾಗಿದ್ಯಾ? ಅಯ್ಯೋ ಶಿವನೇ, ಏನಾಗಿದೆ ಅಂತ ನನ್ ಮಗನ್ಗೆ ಹೇಗಪ್ಪ ಬಾಯ್ಬಿಟ್ಟು ಹೇಳಲಿ? ಮಗನೇ ರಾಮ್, ನಿನ್ನ ತುಂಬಾ ಜಾಣ ಅನ್ಕೊಂಡಿದ್ದೆ. ಎಷ್ಟೇ ಒತ್ತಡ ಇದ್ರೂ ಮೈ ಮರಿಯಲ್ಲ ಅನ್ಕೊಂಡಿದ್ದೆ. ಆದ್ರೆ ಇದೇನು? ನೀವಿಬ್ರು ಏನ್ ಮಾತಾಡ್ತಿದ್ರ? ನಂಗೊಂದು ಅರ್ಥ ಆಗ್ತಿಲ್ಲ. ನನಗೂ ನೀನ್ ಯಾಕಿದನೆ ಹೆಗಲ್ ಮೇಲೆ ಹಾಕೊಂಡು ಹೊಟ್ಟಿದ್ಯಾ ಅಂತ ಅರ್ಥ ಆಗ್ತಿಲ್ಲ ಕಂದ. ಯಾವ್ದು ನನ್ನ? ಇದು ಡಾಕ್ಟರ್ ಕೋಟು. ಅಯ್ಯೋ ಅಪ್ಪ, ಸಾರಿ, ಗೊತ್ತಾಗ್ಲಿಲ್ಲ. ಅಪ್ಪ, ನಾನು ಹೊರಡ್ತೀನಿ.
ಡಾಕ್ಟರ್ ಥ್ಯಾಂಕ್ ಯು. ಮಗ್ನೆ ರಾಮ್, ಅದು ಕೋಟ ಬೇರೆದ, ನೋಡ್ಕೊಂಡು ಹೋಗೋ. ಸೀತೆ ಇನ್ನು ಎಷ್ಟೊತ್ತು? ನಂಗೆ ಚಪ್ಪಲಿ ಬೇರೆ ಹಾಕೊಂಡು ಈ ಕಾಡಲ್ಲಿ ನಡಿಯಕ್ ಆಗ್ತಿಲ್ಲ, ತುಂಬಾ ಸುಸ್ತಾಗ್ತಿದೆ. ಹೌದೌದು, ನಾನೇ ನೋಡ್ತೀನಿ ಅಂತ ಕಾಡೊಳಗಡೆ ಹೋದಾಗ ಸುಸ್ತಾಗಿರ್ಲಿಲ್ವಾ? ನೀನ್ ದಾರಿ ತಪ್ಪೋದಲ್ದೆ ನಾನು ದಾರಿ ತಪ್ಪಿಸ್ಬಿಟ್ಟೆ. ನಾನೇನ್ ಬೇಕು ಅಂತ ದಾರಿ ಇಲ್ಲ, ಹಾವ್ ನೋಡಿ ಭಯ ಬಿದ್ದು ದಾರಿ ತಪ್ಪಿದ್ದು ಅಷ್ಟೇ. ಹಾ ಆಯ್ತು ಬಿಡು, ಇನ್ನೇನು ಮಾಡಕ್ ಹಾಕಿಲ್ಲ. ಹುಷಾರಾಗ್ ಬಾ, ಈ ಕಾಡಲ್ಲಿ ಕಲ್ಲು ಮುಳ್ಳು ಎಲ್ಲ ಇರ್ತವೆ. ಸರಿ. ನಾನು ಹೇಳ್ ಮುಗ್ಸಿಲ್ಲ, ಆಗ್ಲೇ ಮುಂಚೆ ಚುಚ್ಕೊಂಡ್ಯಾ ಎಲ್ಲ? ಅಯ್ಯೋಯ್ಯೋ, ಚುಚ್ಕೊಂಡೈತೆ. ತುಂಬಾ ಡೀಪ್ ಆಗಿ ಹೋಗಿದೆ ಅನ್ಸುತ್ತೆ, ತುಂಬಾ ನೋವ್ತಿದೆ. ಹಾ ನೋಯ್ತಾ ಇದೆ, ನೋಯ್ದೆ ಇನ್ನೇನಾಯ್ತದೆ, ಮೊದ್ಲೇ ಕಾಡು ಮುಳ್ಳು. ಸರಿ ಇರು, ನಿಧಾನಕ್ಕೆ ತೆಗಿತೀನಿ. ಏ ನೀನ್ ಹಿಂಗ್ ಕಾಡೆ ಬಿದ್ದೋಗಂಗ್ ಕಿರ್ಚಿದ್ರೆ ನಾನು ಹೆಂಗ್ ತೆಗಿಲಿ? ಕಾಲಿಗೆ ಏಟ್ ಆದ್ರೆ ಕಿರ್ಚ್ದೆ ಇನ್ನೇನ್ ನಗ್ತಾರ? ಮುಳ್ ತೆಗಿತೀನಿ ಅಂತ ಹೇಳಿ ಇನ್ನೂ ನೋವು ಮಾಡ್ತಿದ್ಯಲ್ಲ. ಆಯ್ತು ಸುಮ್ಕಿರು, ಯಾಕೆ ಹಂಗ್ ಬೈತೀಯ? ನಿಧಾನಕ್ಕೆ ತೆಗಿತೀನಿ, ಸರಿನಾ? ಅಯ್ಯೋ, ಏ ಅಮ್ಮೆ, ಇನ್ನು ಮುಟ್ಟೆ ಇಲ್ಲ ಅಮ್ಮೆ ಅಂತೆ. ಇವಳಿಗೆ ಹಿಂಗೆಲ್ಲ ಮಾಡಿದ್ರೆ ಸರಿ ಬರೋಕಿಲ್ಲ, ಮಾಡ್ತೀನಿ ಇರು. ಏ ಅಲ್ಲೋಡು, ಕಳ್ಳಿ ಬಂತು. ಕರಡಿನ ಎಲ್ಲಿ? ಇಲ್ಲಿ ಎಲ್ಲ ಫಾಲೋ ಮಾಡಿದಿರಾ ಅಲ್ವಾ? ಹಾ ಸರ್. ಹೇಗಿದ್ದಾರೆ ಇವಾಗ ಪೇಷಂಟ್? ಹಾ ಸರ್, ಸುಧಾರಿಸ್ಕೋತಿದ್ದಾರೆ. ವೆರಿ ಗುಡ್. ಓಕೆ ಸರ್, ಆಯ್ತು. ಏನೋ ಆಗಿದೆ ನಿಂಗೆ? ಕಾರ್ಗೆ ಗಡ್ಡ ಇಂತಿದ್ಯಾ? ನಿಮ್ಮ ಹತ್ರ ಮಾತಾಡ್ಬೇಕು ಸರ್, ಅದಕ್ಕೆ ಬಂದೆ. ಏಯ್, ನಿನ್ನಂತವ್ರ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ದಯವಿಟ್ಟು ಆಗ ಅನ್ಬೇಡಿ ಸರ್, ನಿಮ್ಮ ಹತ್ರ ಇವತ್ತು ಮಾತಾಡ್ಲೇಬೇಕು ನಾನು. ಏನೋ ಮಾತಾಡ್ತೀಯಾ? ನಿನ್ನಿಂದ ಒಂದ್ ಜೀವ ಹೋಗಿದೆ, ಒಂದ್ ಮಗು ಕಾಲ್ ಕಳ್ಕೊಂಡಿದೆ. ನಿಮ್ಮಂತವ್ರು ನಮ್ಮ ಪ್ರೊಫೆಷನ್ಗೆ ಅವಮಾನ. ನಿನ್ನ ಸುಮ್ಮನೆ ಬಿಡಲ್ಲ, ಇವತ್ತೇ ಮ್ಯಾನೇಜ್ಮೆಂಟ್ ಜೊತೆ ಮಾತಾಡಿ ನಿನ್ನ ಫೈರ್ ಮಾಡಿಸ್ತೀನಿ. ಸರ್ ಪ್ಲೀಸ್ ಸರ್, ನನಗೆ ನಿಮ್ಮ ಸಿಟ್ಟು ಅರ್ಥ ಆಗುತ್ತೆ ಸರ್, ಆದ್ರೆ ಒಂದೇ ಒಂದು ನಿಮಿಷ ನಾನು ಹೇಳೋ ವಿಷಯ ಕೇಳಿಸ್ಕೊಳ್ಳಿ ಸರ್. ಏಯ್, ಹೇಳದ್ನಲ್ಲ, ನಿನ್ನಂತವ್ರ ಜೊತೆ ಮಾತಾಡೋದಕ್ಕಾಗ್ಲಿ, ನಿನ್ನಂತವ್ರು ಹೇಳಿದ್ನ ಕೇಳಿಸ್ಕೊಳ್ಳೋದಕ್ಕಾಗ್ಲಿ ನನಗಿಷ್ಟ ಇಲ್ಲ. ನಾನ್ ದೇವ್ರು ಅಂತ ಪೂಜೆ ಮಾಡ್ತಿದ್ ಅವಮಾನ ಕಣ ನೀನು. ನಿಮ್ಮಂತವ್ರು ನಮ್ಮ ಹಾಸ್ಪಿಟಲ್ ನಮ್ಮ ಪ್ರೊಫೆಷನ್ ಇರ್ಲೇಬಾರ್ದು. ನಿಮ್ ಮುಖ ನೋಡಗೆ ನಾಚಿಕೆ ಆಗ್ತಿದೆ. ಸರ್ ಒಂದೇ ಒಂದ್ಸರಿ ನನ್ನ ಮಾತು ಕೇಳಿ ಸರ್. ನನಗೆ ಸುಮ್ಮನೆ ಕೋಪ ಬರ್ಸ್ಬೇಡ ನೀನು. ಸರ್ ನಿಮ್ ದಮ್ಮಯ್ಯ ಅಂತೀನಿ ಸರ್, ಒಂದ್ಸರಿ ನಾನು ಹೇಳೋದನ್ನ ಕೇಳಿ ಸರ್. ನಿನ್ ಜೊತೆ ಮಾತಾಡೋ ಅವಶ್ಯಕತೆ ಇಲ್ಲ, ಹೋಗ. ಸಾರು ಏನಾಯ್ತು? ಸಾನೆ ನೋತಾಯ್ತಾ? ನಡೆಯಕ್ ಹಾಕಿಲ್ವಾ? ಹೆಜ್ಜೆ ಹೆಜ್ಜೆಗೂ ಕಾಲ್ ನೋವ್ತಿದ. ಹೌದಾ, ಸರಿ ಬಾ. ಏನ್ ಮಾಡ್ತಿದ್ಯಾ? ಮತ್ತಿನ್ನೇನು, ನೀನ್ ನೋತಾಯ್ತೆ ಅನ್ಬಿಟ್ಟು ಒಂದೊಂದ್ ಗಂಟೆಗೆ ಒಂದೊಂದ್ ಹೆಜ್ಜೆ ಇಟ್ರೆ ನಾವ್ ಇವತ್ ನಿನ್ ಫ್ರೆಂಡ್ ಮದ್ವೆಗೆ ಹೋದಂಗೆ ಅತ್ಯ ಹೊತ್ಕೊಂಡಿವ್ನಿ. ಸುಮ್ಕಿರು. ಹಾಗಂತ ನನ್ ಎತ್ಕೊಂಡ್ರೆ ಹೇಗೆ? ಏಯ್ ಚುಪ್, ಇನ್ನೊಂದ್ ಮಾತಾಡ್ದೆ ಅನ್ಕೋ ಇಲ್ಲೇ ಬೆಳೆಸ್ಬಿಡ್ತೀನಿ. ಸುಮ್ಕಿರು.